ಮಲ್ಲಿಕಾರ್ಜುನ್ ಪ್ರಿನ್ಸಿಪಾಲ್ ಹೊಡೆದಿದ್ದಕ್ಕೆ ವಿದ್ಯಾರ್ಥಿ ಸೂಸೈಡ್ ಅನ್ನ ಮಾಡಿಕೊಂಡ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಯ ಆವರಣದ ಬಾವಿಯಲ್ಲಿ ಬಿದ್ದು ಬಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿ ಗುರು ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾನೆ. ಪ್ರಿನ್ಸಿಪಾಲ್ ಹೊಡೆದಿದ್ದಕ್ಕೆ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಯ ಆವರಣದ ಬಾವಿಯಲ್ಲಿ ಬಿದ್ದು ಬಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಡಾನ್ ಬಾಸ್ಕೋ ಶಾಲೆಯ ವಿದ್ಯಾರ್ಥಿ ಗುರು 15 ವರ್ಷದ ಗುರು ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಬಬಲಾದ ಗ್ರಾಮದಲ್ಲಿರುವ ಡಾನ್ ಬಾಸ್ಕೋ ಶಾಲೆ ಇದು. ಡಾನ್ ಬಾಸ್ಕೋ ವಸತಿ ಶಾಲೆಯ ವಿದ್ಯಾರ್ಥಿ ಆಗಿರುವಂತಹ ಗುರು ಅವರು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ನಿವಾಸಿಯಾಗಿರುವ ಗುರು. ಕಳೆದ 3 ದಿನದ ಹಿಂದೆ ಶಾಲೆಯಿಂದ ನಾಪತ್ತೆ ಆಗಿರ್ತಾನೆ ಬಾಲಕ. ಇಂದು ಶಾಲೆಯ ಆವರಣದಲ್ಲಿರುವ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಈ ಶಾಲೆಯ ಪ್ರಿನ್ಸಿಪಾಲ್ ಹೊಡೆದಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ. 2 ದಿನ ಹಿಂದೆ ಶಾಲೆಯ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಿದ್ದ. ಬೈಕ್ ಡೋಮ್ ಹೊಡೆದು ಹೋಗಿದ್ದಕ್ಕೆ ಸಿಬ್ಬಂದಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಪ್ರಿನ್ಸಿಪಾಲ್ ಬೈದು ಬೈಕ್ ರಿಪೇರಿ ಹಣ ಭರಿಸುವಂತೆ ಕುಟುಂಬಸ್ಥರಿಗೆ ಹೇಳುವಂತೆ ಸೂಚನೆಯನ್ನು ಕೂಡ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಿನ್ಸಿಪಾಲ್ ಸೂಚನೆಗೆ ಹೆದರಿ ವಿದ್ಯಾರ್ಥಿ ಗುರು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಕಲಬುರಗಿ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಿನ್ಸಿಪಾಲ್ ಹೊಡೆದಿದ್ದಕ್ಕೆ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ. 2 ದಿನದ ಹಿಂದೆ ಶಾಲೆಯ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಿರ್ತಾನೆ ಗುರುವನ್ನು ವಿದ್ಯಾರ್ಥಿ. ಬೈಕ್ ಡೋಮ್ ಮುರಿದು ಹೋಗಿರುತ್ತೆ. ಇನ್ನು ಈ ಡೋಮ್ ಮುರಿದಿರೋಕ್ಕೆ ಪ್ರಿನ್ಸಿಪಾಲ್ ಅವರು ಬೈದು ರಿಪೇರಿ ಹಣವನ್ನು ಭರಿಸುವಂತೆ ಕುಟುಂಬಸ್ಥರಿಗೆ ಅಂದರೆ ಅವರ ತಂದೆ ತಾಯಿಗೆ ಹೇಳುವಂತೆ ಸೂಚನೆಯನ್ನು ನೀಡಿರ್ತಾರೆ. ಇನ್ನು ತಂದೆ ತಾಯಿ ಬೈತಾರೆ ಅಂತ ಹೆದರಿ ಪ್ರಿನ್ಸಿಪಾಲ್ ಸೂಚನೆಗೆ ಹೆದರಿ ವಿದ್ಯಾರ್ಥಿ ಗುರು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ವಿದ್ಯಾರ್ಥಿ ಗುರು ಶಾಲೆಯ ಆವರಣದಲ್ಲಿರುವಂತಹ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಪ್ರಿನ್ಸಿಪಾಲ್ ಹೊಡೆದಿದ್ದಕ್ಕೆ ವಿದ್ಯಾರ್ಥಿ ಸೂಸೈಡ್ ಅನ್ನ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ. ಸ್ಕೂಲ್ನಾಗ ಡಾನ್ ಬಾಸ್ಕೋ ಸ್ಕೂಲ್ ಅಂತ ಇದು ಪ್ರೈವೇಟ್ ಸ್ಕೂಲ್ ಸರ್. ಇಲ್ಲಿ ಮಕ್ಕಳಿಗೆ ಏನದ ಎಜುಕೇಶನ್ ಸಂದಿಲ್ಲ ಸರ್. ಫೀಸ್ ತಗೋತಾರ ಭಾಳಷ್ಟು. ಏನಾಗ್ಯದ್ರಿ ಸರ್ ಹುಡುಗ ಏನದ 9th ಕ್ಲಾಸ್ ಅವ 3ನೇ ಹಿಡಿದು 9th ತನ ಇಲ್ಲೇ ಕಲ್ತಾನದ ಸರ್. ಅದ್ರ ಒಂದು ಯಾವುದೋ 2 ವೀಲರ್ ಇದು ಗಿಡ ಗುದ್ದಿನದ ಸರ್. ಅದು ಗುದ್ದದ ಸಲಕ ಪ್ರಿನ್ಸಿಪಲ್ ಹೊಡೆದಾನಂತ ಮತ್ತು ತಂದು ಕೂಡ ಅದು ಸರಿಯಾಗಿ ಮಾಡಿಕೊಡು ಅಂತ ಹೇಳಿ ಹುಡುಗ ಸಲಕ ಅದು ಹುಡುಗ ಈ ದಿನ ಇಲ್ಲೇ ಇದ್ದೀನಿ ಈಗ ಹೊಡೆದ್ರ ಒಂದು ಇದು ಪ್ರಭಾವಿಸಿಂದ ಫಾದರ್ ಪ್ರಿನ್ಸಿಪಲ್ ಅವನಿಗೆ ಅಂತಾರೆ ಸರ್. ಫಾದರ್ ಹೊಡೆದಾರಂತ ಘಟನೆ ನಡೆದಿರೋದು ಒಂದು 17 ವರ್ಷದ ಯುವಕ ಮೃತನಾಗಿದ್ದಾನೆ. ನೀರಿನಲ್ಲಿ ಬಿದ್ದು ಮೃತನಾಗಿದ್ದಾನೆ. ಅವನು 9ನೇ ತರಗತಿ ಓದ್ತಾನೆ. ಆತನ ಹೆಸರು ಗುರು ಅಂತೇಳಿ ಮತ್ತು ಆತನು ಮೂಲತಃ ಚಿಂಚೋಳಿಯಿಂದ. ಆತನಿಗೆ ತಂದೆ ಇಲ್ಲ ಮತ್ತೆ ತಾಯಿ ಕೂಡ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಡಾನ್ ಬಾಸ್ಕೋ ಸಂಸ್ಥೆ ಆತನಿಗೆ ಸುಮಾರು 7 ವರ್ಷಗಳಿಂದ ನೋಡ್ಕೊತಾ ಇದೆ. ಯಾಕೆಂದ್ರೆ ಮೊದಲು ಆ ಹುಡುಗನನ್ನು ಯಾವುದೋ ಕಾರಣಾಂತರದಿಂದ ಹಿಂದೆ ಸಮಸ್ಯೆ ಇದ್ದಾಗ CWC, ನಿಮಗೆ ಗೊತ್ತಿರ್ಬೋದು CWC ಅಂದ್ರೆ, ಅವರೇ ಇಲ್ಲಿಗೆ ರೆಫರ್ ಮಾಡಿದ್ರು. ತದನಂತರ CWC ಇಂದ ಡಿಸ್ಚಾರ್ಜ್ ಆದ್ಮೇಲೆ ಅವ್ರ ಅಕ್ಕ ಇದ್ದಾರೆ. ಅಕ್ಕ ಬಂದ್ಬಿಟ್ಟು ಈಗ ಕಮಲಾಪುರದಲ್ಲಿದ್ದಾರೆ. ಅವ್ರು ಇಲ್ಲಿ ಅಡ್ಮಿಷನ್ ಮಾಡಿದ್ರು. ಅದ್ರ ಜೊತೆ ಡಾನ್ ಬಾಸ್ಕೋ ಸಂಸ್ಥೆ ಕೂಡ ಸಹಾಯ ಮಾಡ್ತಿದ್ರು. ಯಾಕೆ ಸೂಸೈಡ್ ಮಾಡ್ಕೊಳ್ಳೋಕೆ ಏನು ಕಾರಣ? 9ನೇ ತರಗತಿ ಕಾರಣ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ವೈಯಕ್ತಿಕವಾಗಿ ಒಬ್ಬೊಬ್ರು ಮನಸ್ಸಿನಲ್ಲಿ ಏನಿರ್ತದೆ ಗೊತ್ತಿಲ್ಲ. ಆದ್ರೆ ಅವನು ಮಿಸ್ಸಿಂಗ್ ಇದ್ದ. ಎಷ್ಟು ದಿನದಿಂದ ಮಿಸ್ಸಿಂಗ್? 3 ದಿನದಿಂದ ಮಿಸ್ಸಿಂಗ್ ಇದ್ದೆ. ಇಮಿಡಿಯೇಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ. ಇಲ್ಲಿಂದ ಹೊರಗಡೆ ಹೋಗಕ್ಕಂತೂ ಅವಕಾಶ ಇರ್ಲಿಕ್ಕಿಲ್ಲ. ಅವಕಾಶ ಇದೆ, ಅದರಿಂದ ಕ್ಯಾಮ್ರಾ ಇದೆ. ಕ್ಯಾಮ್ರಾದಲ್ಲಿ CCTV ಫುಟೇಜ್ ಕೂಡ ಇದೆ. ಎಲ್ಲಿ ಹಾರಿದ್ದಿದೆ? ಆ ಫುಟೇಜ್ ನ ತೋರಿಸಿ ನಾವು ಫೈಲ್ ಮಾಡಿದ್ದೇವೆ. ಅದರ ನಂತರ ಪೊಲೀಸ್ ಅವ್ರಿಗೂ ಮಾಹಿತಿ ಇದೆ. ಹಾರಿದ್ದು CC ಕ್ಯಾಮೆರಾ ವಿಡಿಯೋ ಬಾವಿ ಹಾರಿದಲ್ಲ, ಹಿಂದೆ ಕಾರಿಡಾರ್ ಇಂದ ಹೋಗಿರುವಂತದ್ದು
ಈ ಮಾಹಿತಿ ಇರೋದ್ರಿಂದ ನಾವು ಹೋಗಿರ್ಬೋದು ಅಂತೇಳಿ ಅವ್ರ ಅಕ್ಕನಿಗೂ ಕೂಡ ಮುಂಚೆನೆ ತಿಳಿಸಿದ್ವಿ ಬಂದಿದ್ದಾನೆ ಇಲ್ವಾ. ಕೂಡಲೇ ಅದೇ ದಿನ ನಾವು ಪೊಲೀಸರಿಗೂ ಕೂಡ ಮಾಹಿತಿ FIR ರಿಜಿಸ್ಟರ್ ಆಗಿದೆ. ಅದಾದ ನಂತರ ನಾವು ಅವ್ನಿಗೆ ಹುಡುಕ್ತಾ ಇರ್ಬೇಕಂದ್ರೆ ಈ ದಿನ ನಮಗೆ ಘಟನೆ ತಿಳಿದು ಬಂದಿದೆ. ಈ ತರ ಅವ್ರಿಗೆ ನೀರು ಬಿಡ್ಲಿಕ್ಕೆ ಹೋದಾಗ ಈ ತರ ಒಂದು ಸ್ಥಿತಿ ಆಗಿದೆ ಅಂತ ಕೂಡಲೇ ನಾವು ಪೊಲೀಸರಿಗೆ ತಿಳಿಸಿದ್ದೇವೆ. ಮತ್ತೆ ನಾವು ಇದು ಜಸ್ಟ್ ನಮ್ದು ಊಹೆ, ಯಾಕಂದ್ರೆ ಇವತ್ತು ಬಾಡಿ ಫ್ಲೋಟ್ ಆಗಿದೆ. ಬಹುಶಃ ಅವನು ಅವತ್ತೇ ಹೋಗಿ ಮತ್ತೆ ಬರ್ಲಿಕ್ಕೆ ಪ್ರಯತ್ನ ಪಟ್ಟು ಬಿದ್ದಿರ್ಬೋದು, ಜಾರಿ ಬಿದ್ದಿರ್ಬೋದು, ಅಥವಾ ಮಾನಸಿಕವಾಗಿ ಏನಾದರೂ ಬೇರೆ ಅವನ ವೈಯಕ್ತಿಕ ಚಿಂತೆಯಿಂದ ಬಿದ್ದಿರ್ಬೋದು, ನಮಗೆ ಗೊತ್ತಿಲ್ಲ.